ಅಮೋಘ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಸ್ಮಿತಾ. ವಿದ್ಯಾರ್ಥಿಗಳ ಮೊದಲನೆಯ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ನಾವು ಇದನ್ನ SSLC ಅಂತ ಹೇಳ್ತೀವಿ. SSLC ಅಲ್ಲಿ ಔಟ್ ಆಫ್ ಔಟ್ ತೆಗೆದು ಮುಂದೆ ಅವರು ಏನ್ ಮಾಡ್ಬೇಕು ಅನ್ನುವಂಥದ್ದು ಮೊದಲನೆಯ ಟರ್ನಿಂಗ್ ಪಾಯಿಂಟ್ ಅವರದಾಗಿರುತ್ತೆ. ಈ ವರ್ಷ ರಾಜ್ಯದಲ್ಲಿ 22 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕನ್ನ ತೆಗೆದಿದ್ದಾರೆ. ಕರ್ನಾಟಕಕ್ಕೆ ಅಂದ್ರೆ ಕೀರ್ತಿ ತಂದಿದ್ದಾರೆ ಇವರು. ಇದರ ಭಾಗವಾಗಿ ಇವತ್ತು ನಾವು ತುಮಕೂರಿನ ಬಟವಾಡಿ ನಗರದಲ್ಲಿ ಇರುವಂತಹ ಮಂಜುನಾಥ್ ನಗರದ ಶ್ರೀ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅವರ ಓದಿನ ಶ್ರಮ ಹೇಗಿದೆ, ಅವರು ತೆಗೆದಂತಹ ಅಂಕಗಳು ಯಾವ ರೀತಿ ಓದಿದ್ದಾರೆ, ಅವರ ಪ್ರಿಪರೇಷನ್ ಹೇಗಿತ್ತು, ಯಾವ್ಯಾವ ಸಬ್ಜೆಕ್ಟ್ ಗಳಿಗೆ ಹೇಗೆ ಅವರು ಪ್ರಿಪೇರ್ ಆಗ್ತಾ ಇದ್ರು, ಅದರಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಹೇಗ್ ಫೋಕಸ್ ಮಾಡ್ತಿದ್ರು, ಇದೆಲ್ಲ ಕುರಿತಾಗಿ ಇವತ್ತು ನಾವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋಣ. ಇವತ್ತು ನಮ್ಮ ಪ್ಯಾನೆಲ್ ನಲ್ಲಿ 3 ಜನ ವಿದ್ಯಾರ್ಥಿಗಳು ಇವತ್ತು ಜಾಯಿನ್ ಆಗಿದ್ದಾರೆ. ಭೂಮಿ, ಮಂದಾರ್ ಜೊತೆಗೆ ಶಿರೀಶ್ ಅಂತ. ಈಗ ನಮ್ಮ ಪ್ಯಾನೆಲ್ ನಲ್ಲಿ ಇಬ್ಬರು ಜಾಯಿನ್ ಆಗಿದ್ದಾರೆ. ಇವರು ಸ್ಟೇಟ್ ಗೆ 5ನೇ ರ್ಯಾಂಕ್ ಅಲ್ಲಿ ಇದ್ದಾರೆ, ಭೂಮಿ ಮತ್ತು ಮಂದಾರ್. ಇಬ್ಬರ ಓದಿನ ಶ್ರಮ ಹೇಗಿತ್ತು, ಇನ್ನೊಬ್ಬರಿಗೆ ಇವರು ಹೇಗೆ ಸ್ಫೂರ್ತಿ ಆಗ್ತಾ ಇದ್ದಾರೆ, ಮುಂದಿನ ಇವರ ಕನಸು ಹೇಗಿತ್ತು, ಇದೆಲ್ಲವನ್ನ ಇವತ್ತು ನಮ್ಮ ಪ್ಯಾನೆಲ್ ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ. ಭೂಮಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂದಾರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಸ್ಟೇಟ್ ಅಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದಿದ್ದೀರಿ ಅಂತಂದ್ರೆ ನಿಮ್ಮ ಶಾಲೆಗೆ ಜೊತೆಗೆ ನಿಮ್ಮ ಪೋಷಕರಿಗೆ ಹೆಮ್ಮೆ ತರುವಂತಹ ಕೆಲಸ ಇದು. ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಬ್ಯಾಲೆನ್ಸ್ ಮಾಡಿ ಓದೋದು ಅಂತಂದ್ರೆ ಅದಕ್ಕೆ ಶ್ರಮ ಬಹಳ ಬೇಕಾಗುತ್ತೆ. ಭೂಮಿ, ನಿಮ್ಮ ಒಂದು ಖುಷಿ ಹೇಗ್ ಹಂಚ್ಕೋತೀರಾ ಈ ಸಂದರ್ಭದಲ್ಲಿ? ತುಂಬಾ ಖುಷಿ ಆಗುತ್ತೆ. ಟೀಚರ್ಸ್, ಪೇರೆಂಟ್ಸ್ ಎಲ್ಲಾರ್ಗು ಖುಷಿ ಆಗಿದೆ. ಟೀಚರ್ಸ್ ಮನೆಗೂ ಬಂದು ವಿಶ್ ಮಾಡಿ, ಸ್ವೀಟ್ಸ್ ಎಲ್ಲ ಕೊಟ್ಟು, ಬೊಕ್ಕೆ ಕೊಟ್ಟು ವಿಶ್ ಮಾಡಿ, ಮತ್ತೆ ಸ್ಕೂಲಿಗೆ ಕರ್ಸ್ಕೊಂಡು ವಿಶ್ ಮಾಡಿದ್ರು. ಚೇರ್ಮನ್ ಆಗಿರ್ಬೋದು, ಡೈರೆಕ್ಟರ್, ಪ್ರಿನ್ಸಿಪಲ್, ಸೆಕ್ರೆಟರಿ ಎಲ್ಲಾರು. ಫಸ್ಟ್ ರಿಸಲ್ಟ್ ಬಂದಾಗ ಯಾರು ಹೇಳಿದ್ರಿ? ಫಸ್ಟ್ ರಿಸಲ್ಟ್ ಬಂದಿದ ತಕ್ಷಣ ಅಮ್ಮ, ಅಜ್ಜಿ. ಹೇಗ್ ಖುಷಿ ಪಟ್ರು ಅವರು? ಅಜ್ಜಿ ಹತ್ರು, ಅಮ್ಮ ಖುಷಿ ಪಟ್ರು. ಎಸ್ ಮಂದಾರ್, ನಿಮ್ಗೆ ಹೇಗೆ ಖುಷಿ ಆಯ್ತು ರಿಸಲ್ಟ್ ಕೇಳಿ? ನಾನು ಸ್ಟೇಟ್ ಅಲ್ಲಿ 5th ರ್ಯಾಂಕ್ ಅಲ್ಲಿ ಬರ್ತೀನಿ ಅಂತ ನೀವ್ ಅನ್ಕೊಂಡಿದ್ದ, ಅಥವಾ ಇನ್ನು ನಾನು ಇನ್ನ ಹತ್ತಿರ ಆಗ್ಬೇಕು ಅನ್ನೋದಿತ್ತ? ಇನ್ನೂ ಬರ್ಬೋದಿತ್ತು, ನಾನು ಎಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ಮಾರ್ಕ್ಸ್ ಬಂದಿದೆ. ಹೇಗ್ ಖುಷಿ ಕೊಡ್ತಾ ಇದೆ? ನಂಗೆ ಸ್ವಲ್ಪ ಖುಷಿ ಆಯ್ತು, ಆದ್ರೆ ಪೇರೆಂಟ್ಸ್ ಗೆ ಜಾಸ್ತಿ ಖುಷಿ ಆಯ್ತು. ಟೀಚರ್ಸ್ ಅವರ ಹೆಲ್ಪ್ ಮಾಡಿದ್ದಕ್ಕೆ ನಾವೀಗ ಇಷ್ಟು ರ್ಯಾಂಕ್ ಬಂದಿದೀವಿ. ಅವರು ಮನೆಗ್ ಬಂದು ಎಲ್ಲ ನಮ್ಗೆ ವಿಶ್ ಮಾಡಿದ್ರು. ಪೇರೆಂಟ್ಸ್ ಸಖತ್ ಖುಷಿ ಆದ್ರು. ಎಷ್ಟು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಓದ್ತಿದ್ರಿ? ಅಂದ್ರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಯಾವ ಸಬ್ಜೆಕ್ಟ್ ಫಸ್ಟ್ ಫೋಕಸ್ ಮಾಡ್ತಿದ್ರಿ? ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ಓಕೆ. ನೆಕ್ಸ್ಟ್ ಲ್ಯಾಂಗ್ವೇಜ್. ಹೇಗ್ ಪ್ರಿಪೇರ್ ಆಗ್ತಿದ್ರಿ ನೀವು ಲ್ಯಾಂಗ್ವೇಜಸ್ ಆಗ್ಲಿ ಅಥವಾ ಸಬ್ಜೆಕ್ಟ್ ಆಗ್ಲಿ? ಲ್ಯಾಂಗ್ವೇಜಸ್ ನಾನು ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿದ್ದೆ. ಓಕೆ. ಅದು ಒಂದ್ಸತಿ ಕತೆ ಅರ್ಥ ಆಯ್ತು ಅಂದ್ರೆ ಆನ್ಸರ್ಸ್ ಬರಿಬಹುದು. ಅದಕ್ಕೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಈ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ಗೆ ಟಾಪಿಕ್ ಅರ್ಥ ಮಾಡ್ಕೊಂಡು ಬರ್ದಿದ್ದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೋಷಿಯಲ್ ಅಲ್ಲಿ ಮೇನ್ ಇಯರ್ಸ್, ವಾರ್ಸ್ ಅವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಮ್ಯಾಥ್ಸ್ ಫಾರ್ಮುಲಾಸ್, ಒಟ್ಟು ನಾನು ಕೋರ್ ಸಬ್ಜೆಕ್ಟ್ಸ್ ಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಲ್ಯಾಂಗ್ವೇಜಸ್ ನ ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಭೂಮಿ, ನೀವು ಸಬ್ಜೆಕ್ಟ್ ಅಂತ ಬಂದಾಗ ಹೇಗ್ ಓದ್ಕೊಂತಿದ್ರಿ? ಎಷ್ಟು ಟೈಮ್ ಕೊಡ್ತಿದ್ರಿ ಅದಕ್ಕೆ? ಸಬ್ಜೆಕ್ಟ್ಸ್ ಗೆ ಜಾಸ್ತಿ ಟೈಮ್ ಕೊಡ್ತಾರೆ ಲ್ಯಾಂಗ್ವೇಜಸ್ ಗಿಂತ. ಸಬ್ಜೆಕ್ಟ್ ಸೋಷಿಯಲ್ ಅಂತ ಬಂದಾಗ ಫ್ಲೋ ಚಾರ್ಟ್ಸ್ ಹಾಕೋಬೇಕಿತ್ತು. ನಮ್ ಸೋಷಿಯಲ್ ಗುರುಜಿ ಫ್ಲೋ ಚಾರ್ಟ್ ಹಾಕೊಳ್ಳಿ, ಒಂದೊಂದ್ ಲೆಸನ್ ವಾರ್ ವೈಸ್ ಫ್ಲೋ ಚಾರ್ಟ್ ಹಾಕೊಂಡು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದಿದ್ರು. ಸೈನ್ಸು ಅಷ್ಟೇ, ಎಲ್ಲ ಅವ್ರಿಗೆ ಎಷ್ಟು ಸಿಂಪ್ಲಿಫೈ ಮಾಡಕ್ ಆಗುತ್ತೋ ಅಷ್ಟು ಮಾಡ್ತಾ ಇದ್ವಿ. ಈಗ ಸೋಷಿಯಲ್ ಸೈನ್ಸ್ ಅಂದ್ರೆ ಸ್ವಲ್ಪ ಹಿಸ್ಟ್ರಿ ಬಂದಿರುತ್ತೆ ಅದ್ರಲ್ಲಿ, ಆಯ್ತಾ? ಅದೆಲ್ಲ ನೆನ್ಪಿಟ್ಕೋಬೇಕು, ಅದ್ರಲ್ಲಿ ಇಶ್ವಿಗಳು ನೆನ್ಪಿಟ್ಕೋಬೇಕು, ಹಿಸ್ಟ್ರಿಯಿಂದ ತುಂಬಾ ಸ್ಟಡಿ ಮಾಡ್ಬೇಕು. ಅದಕ್ಕೆ ಎಷ್ಟು ಒತ್ತು ಕೊಡ್ತಿದ್ರಿ ಹಿಸ್ಟ್ರಿಗೆ? ಅದು ಈಸಿ ಆಗಕ್ಕೆ ಪ್ರತಿ ಲೆಸನ್ ವೈಸ್ UTs ಮಾಡ್ತಾ ಇದ್ರು. ಪ್ರಿಪರೇಟರೀಸ್ 6 ಪ್ರಿಪರೇಟರಿ ಪ್ಲಸ್ 1 ಸ್ಟೇಟ್ ಪ್ರಿಪರೇಟರಿ ಮಾಡಿದ್ರು. ಅದರಿಂದ ಪ್ರಾಕ್ಟೀಸ್ ಜಾಸ್ತಿ ಆಯ್ತು. ಈಗ ಮಂದಾರ್ ಅವ್ರೆ, ಕನ್ನಡ ಅಂತ ಬಂದಾಗ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಕನ್ನಡ ಅಂದ್ರೆ ಸ್ವಲ್ಪ ಹೆಕ್ಟಿಕ್. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇಂಗ್ಲಿಷ್ ಎಲ್ಲ ರೀಡ್ ಮಾಡಿರ್ತಾರೆ. ಕನ್ನಡಕ್ಕೆ ಎಷ್ಟು ಫೋಕಸ್ ಕೊಡ್ಬೇಕಾಗಿತ್ತು? ಅಂದ್ರೆ ಈಗ SSLC ನೀವೆಲ್ಲ ಫೇಸ್ ಮಾಡಿದಿರಿ ಎಕ್ಸಾಮು. ಮೇನ್ ನಾವು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತೆಗೆದ್ರೆ ಒಂದು ಪ್ಲಸ್ ಪಾಯಿಂಟ್ ಅನ್ನೋದು ಇರುತ್ತೆ. ಕನ್ನಡಗೆ ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು? ಎಷ್ಟು ಗ್ರಾಮರ್ ಇರುತ್ತೆ?
ಲೆಸನ್ಸ್ ಎಲ್ಲ ಬರ್ದ್ ಬಿಡ್ಬೋದು, ಅದೇ ನಾವು ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಈ ಗ್ರಾಮರ್ ಎಲ್ಲ ಸ್ವಲ್ಪ ಅದು ಬಯಟ್ ಎಲ್ಲ ಹೊಡೆಯಕ್ಕಾಗಲ್ಲ, ಯಾಕಂದ್ರೆ ಹೌದು. ಅಲ್ಲಿ ಬುಕ್ ಅಲ್ಲಿ ಇರೋದನ್ನ ಅವ್ರು ಕೊಡಲ್ಲ, ಟ್ರಿಕ್ಕಿ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ನಾವು ಫೋಕಸ್ ಮಾಡ್ಬೇಕು ಜಾಸ್ತಿ. ನೀವು 4 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 4 ತೆಗೆದಿದ್ದೀರಾ. 2 ಸಬ್ಜೆಕ್ಟ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಹೋಗಿತ್ತು. ಕನ್ನಡ ಮತ್ತು ಇಂಗ್ಲಿಷ್. ಅದ್ರಲ್ಲಿ ಕನ್ನಡದಲ್ಲಿ 3 ಮಾರ್ಕ್ಸ್ ಹೋಯ್ತು, ಇಂಗ್ಲಿಷ್ ಅಲ್ಲಿ ಎಲ್ಲಿ ಹೋಯ್ತು ಮಾರ್ಕ್ಸ್ ಅನ್ನೋದೇನಾದ್ರು ಗೊತ್ತಿಲ್ಲ ನನ್ಗೆ. ಮೋಸ್ಟ್ಲಿ ನಾನು ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ನೇನೋ ಅಥವಾ ಯಾವ್ದಾದ್ರು ಹ್ಯಾಂಡ್ ರೈಟಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು. ಎಸ್ ಭೂಮಿ, ನೀವು 2 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 4 ಅಲ್ಲಿ ಇದ್ದೀರಾ. ಕನ್ನಡ ಇಂಗ್ಲಿಷ್. ಮಿಕ್ಕಿರೋ ಮಾರ್ಕ್ಸ್ ಎಲ್ಲಿ ಹೋಯ್ತು? ಮಿಕ್ಕಿರೋ ಮಾರ್ಕ್ಸ್ ಮೇ ಬಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡದೇ ಇರ್ಬೋದು, ಅಥವಾ ಹಿಂದಿ ಅಂತ ಬಂದಾಗ ಸ್ಪೆಲ್ಲಿಂಗ್ ಅಥವಾ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಅಲ್ಲಿ ಹೋಗಿರ್ಬೋದು. ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಕನ್ನಡದಲ್ಲಿ 125 ತಗೊಂಡಿದ್ದೀರಾ. ಆ ಕನ್ನಡಗೆ ನೀವು ಎಷ್ಟು ಪ್ರಿಪೇರ್ ಆಗಿದ್ರಿ? ಮಿಕ್ಕಿದ ಸಬ್ಜೆಕ್ಟ್ ಅಲ್ಲಿ ಎಲ್ಲಿ ಫೇಲ್ ಆದ್ರಿ? ಮಿಕ್ಕಿದ ಲ್ಯಾಂಗ್ವೇಜ್ ಅಲ್ಲಿ ಮೇ ಬಿ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಏನೋ ತಪ್ಪು ಮಾಡಿರ್ಬೋದು. ಮ್ಯಾಥ್ಸ್ ಬಂದಾಗ ಯಾವ್ದೋ ಆಡ್ ಮಾಡೋದು ಅಥವಾ ಮಲ್ಟಿಪ್ಲೈ ಮಾಡೋದು ಮಿಸ್ ಮಾಡಿರ್ಬೋದು. ಸೈನ್ಸ್ ಅವರು ಕೀವರ್ಡ್ಸ್ ಕೊಡ್ತಾರಲ್ವಾ ಕರೆಕ್ಷನ್ ಮಾಡುವಾಗ, ಆ ಕೀವರ್ಡ್ ಮಿಸ್ ಮಾಡಿರ್ಬೋದು. ಈಗ ನಿಮ್ಗೆ ಟೈಮ್ ಟೇಬಲ್ ಬಂದಿರುತ್ತೆ, ಮೇನ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗ ಅವಾಗ ನಿಮ್ಮ ಶೆಡ್ಯೂಲ್ ಯಾವ ರೀತಿ ಆಗಿತ್ತು? ಯಾವ ತರ ನಾವು ಟೈಮಿಂಗ್ಸ್ ಕೊಡ್ಬೇಕಾಗಿತ್ತು ಓದ್ಲಿಕ್ಕೆ? ಪ್ರತಿದಿನ ಎಷ್ಟು ಅವರ್ ಓದ್ತಾ ಇದ್ರಿ? ಪ್ರತಿದಿನ ಸ್ಕೂಲಲ್ಲಿ 9 to 4. ಅದ್ ಬಿಟ್ಟು ಮನೆಗೆ ಹೋದ್ಮೇಲೆ ಸ್ಕೂಲಲ್ಲಿ ಯೂಟಿಸ್ ಕೊಡ್ತೀವಿ ನಾಳೆ ಅಂತ ಹೇಳ್ತಾ ಇದ್ರು. ಪ್ರಿಪರೇಟರೀಸ್ ಕಂಟಿನ್ಯೂಸ್ ಆಗಿ ಇರ್ತಾ ಇತ್ತು. ಅದ್ ಬಿಟ್ಟು ಅದಕ್ಕೆ ಓದ್ಕೊಳದ್ ಬಿಟ್ಟು ರಜಾ ಕೊಟ್ಟಾಗ ಓದ್ಕೋತಾ ಇದ್ವಿ. ಮನೇಲಿ ಎಷ್ಟು ಅವರ್ ಕೊಡ್ತಿದ್ರಿ ಬುಕ್ ಜೊತೆಗೆ ಟೈಮ್? ಸ್ಕೂಲಿಂದ ಹೋದ್ಮೇಲೆ 4 to 5 hours. ಜಾಸ್ತಿ ಹೆಕ್ಟಿಕ್ ಅಂತ ಅನ್ಸ್ಲಿಲ್ವಾ? ಸಬ್ಜೆಕ್ಟ್ ಓದ್ಬೇಕು, ಈ ಕಡೆ ಲ್ಯಾಂಗ್ವೇಜ್ ಓದ್ಬೇಕು, ಕಡಿಮೆ ಟೈಮ್ ಅಲ್ಲಿ ಅನಿಸ್ತಾ ಇತ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಗೋಯ್ತು ಆ ಶೆಡ್ಯೂಲ್. ಓಕೆ ಮಂದಾರ್, ಈಗ ನೈಟ್ ಅವರ್ಸ್ ಎಲ್ಲ ಓದ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಇದು ಬೆಟರಾ? ಅಂದ್ರೆ ನಾವು ಫಸ್ಟ್ ಸ್ಕೂಲಲ್ಲಿ ಎಲ್ಲ ರಿವಿಷನ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಮನೆಗೆ ಹೋದ್ಮೇಲೆ 1-2 hours ಎಲ್ಲ ಓದಿರ್ತೀವಿ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಓದ್ಬೇಕು ಅನ್ನೋದು ನೈಟ್ ಎಲ್ಲ ಕುತ್ಕೊಂಡು ಓದಿರ್ತಾರೆ. ಸೊ ಇದು ಓಕೆ ಅನ್ಸುತ್ತಾ? ಯಾಕಂದ್ರೆ SSLC ಅಲ್ಲಿ ನಾನು ಒಳ್ಳೆ ರಿಸಲ್ಟ್ ಮಾಡ್ಬೇಕು ಅಂತಾನು ಅನ್ಕೋತಿರ್ತಾರೆ, ಬಹಳ ಎಫರ್ಟ್ ಕೊಡ್ತಾ ಇರ್ತಾರೆ. ಹಿಂದಿನ ದಿವಸ ನೈಟ್ ಅಲ್ಲೆಲ್ಲ ಓದಿದ್ರೆ ಅವ್ರಿಗೆ ಪ್ರಾಬ್ಲಮ್, ಅದಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಮುಂಚೆನೆ ಓದಿರ್ಬೇಕು, ಹಿಂದಿನ ದಿವಸ ಏನಿದ್ರು ರಿವೈಸ್ ಮಾಡ್ಬೇಕಷ್ಟೇ ಮೇನ್ ಟಾಪಿಕ್ಸ್. ರೆಸ್ಟ್ ತಗೊಂಡು ಆರಾಮಾಗಿ ಬರ್ಬೇಕು ಎಕ್ಸಾಮ್. ಟೀಚರ್ಸ್ ಎಲ್ಲ ನಿಮ್ಗೆ ಹೇಗ್ ಸಪೋರ್ಟ್ ಕೊಡ್ತಿದ್ರು? ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು? ಮ್ಯಾಥಮೆಟಿಕ್ಸ್ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗಿತ್ತು. ಅರ್ಥ ಆಗ್ಲಿಲ್ಲ ಅಂದ್ರೆ ನೀವ್ ಯಾವ ತರ ವೇ ಹುಡುಕ್ತಿದ್ರಿ? ಅದೇ ಅರ್ಥ ಆಗಿಲ್ಲ ಸರ್ ಕೇಳ್ತಿದ್ವಿ, ಏನಾದ್ರು ಡೌಟ್ ಇದ್ರೆ. ಅವರು ನಮ್ಗೆ ಎಷ್ಟೊಂದು ಡಿಸ್ಟ್ರಿಕ್ಟ್ ಇನ್ ಕ್ವಶನ್ ಪೇಪರ್ಸ್ ಕೊಡೋರು, ಮತ್ತೆ ಮಾಡಲ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು. ಸ್ಟೇಟ್ ಬೋರ್ಡ್ ಇಂದ ಬಿಟ್ಟಿದ್ದು ಡಿಸ್ಟ್ರಿಕ್ಟ್ ಪೇಪರ್ಸ್ ಮತ್ತೆ ಪ್ರಿಪರೇಟರಿಗಳು, ಸ್ಟೇಟ್ ಪ್ರಿಪರೇಟರೀಸ್ ಒಂದು 7 ಪ್ರಿಪರೇಟರೀಸ್ ಮಾಡಿದ್ರು. ಅದರಿಂದ ನಮ್ಗೆ ಎಲ್ಲ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತ ಆಲ್ಮೋಸ್ಟ್ ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ವಿ ನಾವು ಕ್ವಶನ್ ಪೇಪರ್. ಎಸ್ ಭೂಮಿ, ಈಗ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬೋದಾ? ಇಟ್ಸ್ ಬೆಟರ್. ಎಸ್, ಕ್ವೆಶನ್ ಪೇಪರ್ ಅಲ್ಲಿ ಮೋಸ್ಟ್ ಆಫ್ ರಿಪೀಟೆಡ್ ಕ್ವೆಶನ್ಸ್ ಸಿಗುತ್ತೆ ನಮಗೆ. ಮತ್ತೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿ ಕ್ವೆಶನ್ ಪಿಕ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಮ್ ಟೀಚರ್ಸ್ ಅದನ್ನೆಲ್ಲ ನೋಡ್ಕೊಂಡು ಅವರು ಬ್ಲೂ ಪ್ರಿಂಟ್ ಅಂತ ಪ್ರಿಪೇರ್ ಮಾಡಿ ನಮಗ್ ಕಳಿಸ್ತಾ ಇದ್ರು. ಈ ಚಾಪ್ಟರ್ ಇಷ್ಟು ವೆಯ್ಟೇಜ್ ಇದೆ ಅಂತ ಅವ್ರು ಡಿವೈಡ್ ಮಾಡ್ಕೊಂಡು ಅವರು ಎಲ್ಲ ಅನಲೈಸ್ ಮಾಡಿ ಡಿವೈಡ್ ಮಾಡಿ ಅವರು ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ. ಮ್ಯಾಥಮೆಟಿಕ್ಸ್ ಅಲ್ಲಿ ಕೇವಲ 1 ಮಾರ್ಕ್ಸ್ ಮಾತ್ರ ಕಳ್ಕೊಂಡಿದ್ದೀರಾ. ಅದ್ರಲ್ಲೆಲ್ಲ ಪ್ರತಿಯೊಂದು ಈಕ್ವೇಶನ್ಸ್ ಏನಿರುತ್ತಲ್ಲ ನಿಮ್ಗೆ ಕೆಲವೊಮ್ಮೆ ಗೊತ್ತಾಗ್ತಿರಲ್ಲ ಈಕ್ವೇಶನ್ಸ್ ಸಾಲ್ವ್ ಮಾಡುವಾಗ. ಜಸ್ಟ್ ಫಾರ್ಮುಲಾ ಹಾಕಿ ಬಂದ್ರೆ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ 1 ಮಾರ್ಕ್ಸ್ ಗ್ರೇಸ್ ಸಿಗ್ಬೋದಾ? ಯಾವ ತರ ಇತ್ತು? ಅಥವಾ ಪೂರ್ತಿ ಎಲ್ಲ ಬಿಡಿಸಿದಾಗ ನಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ಅನ್ನೋದಾ? ಅದು ಇನ್ವಿಜಿಲೇಟರ್ ಎವ್ಯಾಲ್ಯೂಯೇಟರ್ ನೋಡ್ಕೊಂಡು ಕರೆಕ್ಷನ್ ಮಾಡ್ತಾರೆ. ಅದು ಎಕ್ಸಾಕ್ಟ್ ಫಾರ್ಮುಲಾ ಬರ್ದಿದ್ರೆ ಅದು ಒಂದ್ ಫಾರ್ಮುಲಾಗೆ ಎಷ್ಟು ಮಾರ್ಕ್ಸ್ ಇಟ್ಟಿರ್ತಾರೋ ಅಷ್ಟು ಕೊಡ್ತಾರೆ. ಓಕೆ, ನೀವ್ ಹೇಗ್ ಪ್ರಿಪೇರ್ ಮಾಡ್ತಿದ್ರಿ ಮ್ಯಾಥಮೆಟಿಕ್ಸ್? ಕೇವಲ 1 ಮಾರ್ಕ್ಸ್ ಕಮ್ಮಿ. ಪ್ರಾಕ್ಟೀಸ್ ಪೇಪರ್ಸ್ ಸರ್ ಕಳಿಸೋರು, ಡಿಸ್ಟ್ರಿಕ್ಟ್ ಪೇಪರ್ಸ್, ಪ್ರಾಕ್ಟೀಸ್ ಪೇಪರ್ಸ್, ಮತ್ತೆ ಅವರು ಯಾವ್ದು ರಿಪೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅದು ಫೋಕಸ್ ಮಾಡ್ತಾ ಇದ್ವಿ. ಅದು ಬಿಟ್ಟು ಪ್ರಿಪರೇಟರೀಸ್ ಅಲ್ಲಿ ಮಾರ್ಕ್ಸ್ ಯಾವ್ದ್ರಲ್ಲಿ ಹೋಗಿದೆ ಅಲ್ಲ, ಈಗ ನಾನು ಮೇನ್ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡೋಣ. ಮ್ಯಾಥಮೆಟಿಕ್ಸ್ ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತಲೆನೋವು. ಎಲ್ಲಾ ಸಮ್ಸ್ ಮಾಡ್ಬೇಕು, ಜೊತೆಗೆ ಫಾರ್ಮುಲಾ ಎಲ್ಲ ಬಾಹೆಟ್ ಮಾಡ್ಕೋಬೇಕು, ಇವೆಲ್ಲ ಸ್ಕ್ವೇರ್ಸ್ ಕ್ಯೂಬ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ನೀವು ಈಸಿ ವೇ ಹುಡ್ಕೊಂಡು ನೀವು ಹೆಂಗೆ ರೆಡಿ ಆಗ್ತಾ ಇದ್ರಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ?
ಈಸಿ ಅಂದ್ರೆ ಎಕ್ಸಾಂಪಲ್ಸ್, ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್, ಪ್ರಾಬ್ಲಮ್ಸ್ ಬಿಟ್ಟು ಕ್ವೆಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಪೇಪರ್ಸ್, ಆ ಇಯರ್ದೇನೆ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ಸ್, ಆಮೇಲೆ ಸರ್ ಕೊಟ್ಟಿರೋ ಮೆಟೀರಿಯಲ್ಸ್ ರೆಫರ್ ಮಾಡ್ತಾ ಇದ್ವಿ. ಸರ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹುಡ್ಕೊಂಡ್ ಬಂದು ದಿನ ಕೊಡ್ತಾ ಇದ್ರು. ಗ್ರೂಪ್ಸ್ ಡಿವೈಡ್ ಮಾಡಿದ್ರು. ಸೊ ಅಪ್ಲಿಕೇಟಿವ್ ಲೆವೆಲ್ ಫಸ್ಟ್ ಗ್ರೂಪ್ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ರು. ಅದ್ರಿಂದ ಯೂಸ್ ಆಗಿದೆ. ಇದಿಷ್ಟು ಮಾರ್ಕ್ಸ್ ತೆಗಿಯೋಕೆ ನಿಮ್ಮಲ್ಲಿ ಈಗ ಪ್ರಿಪರೇಟರಿ ಎಲ್ಲ ನಡೆಸ್ತಾರಲ್ಲ, ಅದು ಪ್ಲಸ್ ಪಾಯಿಂಟ್ ಆಯ್ತಾ? ಸಖತ್ ಯೂಸ್ ಆಯ್ತು. ನಮಗೆ ಲಾಸ್ಟ್ ಗೆ ಬರ್ಡನ್ ಫೀಲ್ ಆಗಿಲ್ಲ. ಆಲ್ಮೋಸ್ಟ್ ನಾವ್ ಎಂಡಿಂಗ್ ಅಷ್ಟೊಂದು ಎಫರ್ಟ್ ಆಗದೆ ಬೇಕಾಗಿರ್ಲಿಲ್ಲ. ಪ್ರಿಪರೇಟರಿನ ನಮ್ಗೆ ಬುಕ್ ಓಪನ್ ಮಾಡಿದ್ರೆ ಎಲ್ಲ ಆನ್ಸರ್ಸ್ ಬರೋ ತರ ಫೀಲ್ ಆಗಿತ್ತು ನಮ್ಗೆ. ನೀವು ಒಂಥರ ಮಾಸ್ಟರ್ ಇದ್ದಂಗೆ, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 100 ತೆಗ್ದಿದ್ದೀರಾ. ನೀವು ಹೆಂಗ್ ರೆಡಿ ಆಗ್ತಿದ್ರಿ ಮ್ಯಾಥಮೆಟಿಕ್ಸ್ ಗೆ? ನಾ ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ಎಲ್ಲ ಪ್ರಿಪರೇಟಿಂಗ್ ರೆಫರ್ ಮಾಡಿದ್ವಿ. ಮೇನ್ ಫೋಕಸ್ ಮಾಡ್ಬೇಕಿರೋದು ನಾವು ಕ್ವಶನ್ ಪೇಪರ್ಸ್, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್, ಈ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇನ್ ಕ್ವಶನ್ ಪೇಪರ್ ಬಿಡ್ತಾರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ ಬಿಟ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಕ್ವಶನ್ಸ್ ಮೇನ್, ಅದು ಸಖತ್ ಇಂಪಾರ್ಟೆಂಟ್. ಈ ಸಲ ಬಂದಿರೋ ಕ್ವಶನ್ ಪೇಪರ್ ಈಸಿ ಅನ್ನಿಸ್ತಾ? ನಾನ್ ಮಾಡ್ತೀನಿ ಅನ್ನೋ ಹಂಗೆ ಈ ಸತಿ ಸ್ವಲ್ಪ ಏನೋ ಕನ್ಫ್ಯೂಷನ್ಸ್ ಬರ್ಲಿಲ್ವಾ ಎಕ್ಸಾಮ್ ಅಲ್ಲಿ? ಆಲ್ಮೋಸ್ಟ್ 4 ಮಾಡಲ್ ಪೇಪರ್ ಬಿಟ್ಟಿದ್ರಲ್ಲ, ಅದರಿಂದನೇ ಒಂದು 45 to 50 ಮಾರ್ಕ್ಸ್ ಬಂತು. ಈ ಮಿಕ್ಕಿ ಥಿಯರಮ್ಸ್ ಎಲ್ಲ ಅದು ಕಾಮನ್ ಕಲಿತಾ ಇರ್ಬೇಕು. ಅದು 5 ಥಿಯರಮ್ಸ್ ಇದೆ. ಅದ್ ಬಿಟ್ರೆ ಇನ್ನ 1 ಮಾರ್ಕ್ಸ್ ಇಂದೆಲ್ಲ ಬರೆದು. ಸ್ಕೂಲ್ ಅಲ್ಲಿ ನಿಮ್ಗೆ ಯಾವ ತರ ಅನುಕೂಲ ಮಾಡ್ಕೊಟ್ಟಿದ್ರು ಓದ್ಲಿಕ್ಕೆ? ನಮ್ಗೆ ಪ್ರತಿ ಲೆಸನ್ ಆದ್ಮೇಲೆ UT ನಡೆಸೋರು. ಅದರಿಂದ ಎಫ್ಎ ಟೈಮ್ ಬರೋ ಅಷ್ಟೊತ್ತಿಗೆ ಈಸಿ ಆಗ್ತಾ ಹೋಗಿತ್ತು. ಈಗ ಫುಲ್ ಓದ್ಬೇಕು ಅಂತ ಏನ್ ಅನ್ನಿಸ್ತಿರ್ಲಿಲ್ಲ. UT ಇಂದ ಮ್ಯಾಥ್ಸ್, ಈ ಲ್ಯಾಂಗ್ವೇಜಸ್ ಗೆ ಸ್ವಲ್ಪ ಗ್ರಾಮರ್ ನೋಡ್ಕೋಬೇಕಿತ್ತು. ಇನ್ ಸ್ಟೋರಿ ಅದು ಕಲ್ತ್ ಬಿಡ್ತಿದ್ವಿ. ಕೋರ್ ಸಬ್ಜೆಕ್ಟ್ಸ್ ಗೆ UT ಆಗಿದ್ರಿಂದ ಸ್ವಲ್ಪ ಲಾಸ್ಟ್ ಈಸಿ ಅನ್ನಿಸ್ತು, ಏನೋ ಬರ್ಡನ್ ಆಗಿದೆ. ನಿಮ್ಗೆ ಯಾವ್ದಾದ್ರು ಕ್ವಶನ್ ರೈಸ್ ಆದಾಗ ನಿಮ್ ಟೀಚರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಸಾಲ್ವ್ ಮಾಡ್ಕೊಂಡ್ ಬಿಡ್ತಿದ್ರ ಇಲ್ಲ? ಟೀಚರ್ ಮನೆಗೆ ಹೋದ್ಮೇಲೆ ಅವ್ರ ಪರ್ಸನಲ್ ನಂಬರ್ ಕೊಟ್ಟಿರ್ತಾ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಎಂಡಿಂಗ್ ಅಲ್ಲಿ ಗ್ರೂಪ್ಸ್ ಡಿವೈಡ್ ಮಾಡಿ, ಗ್ರೂಪ್ಸ್ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಸ್ ಕ್ರಿಯೇಟ್ ಮಾಡಿ, ರಾತ್ರಿ ತನಕ ವರ್ಕ್ಸ್ ಅವರು ಕೊಡೋರು. ನಾವ್ ಮಾಡಿರೋ ವರ್ಕ್ ಅವ್ರಿಗೆ ಕಳಿಸ್ತಾ ಇದ್ವಿ, ಅವ್ರು ವೆರಿಫೈ ಮಾಡೋರು. ನಮ್ ಜೊತೆ ಅವರು ಮನೇಲಿ ವರ್ಕ್ ಮಾಡ್ತಾ ಇದ್ರು. ಈಗ ಸ್ಟೂಡೆಂಟ್ಸ್ಗೆ, ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಹೇಗ್ ನೀವು ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಏನ್ ಹೇಳ್ತೀರೋ? 2 ಲೈನ್ಸ್. ಸ್ಟೂಡೆಂಟ್ಸ್ ಅಂದ್ರೆ ನೆಕ್ಸ್ಟ್ ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಫಸ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಪೇರೆಂಟ್ಸ್ ಗೈಡೆನ್ಸ್ ತಗೊಳ್ಳಿ. ಆಮೇಲೆ ಟೆಕ್ಸ್ಟ್ ಬುಕ್ ನ ಮೇನ್ ಸೋರ್ಸ್ ಆಗಿ ತಗೊಳ್ಳಿ. ಬೇರೆ ಮೆಟೀರಿಯಲ್ಸ್ ಅದ್ ಟೆಕ್ಸ್ಟ್ ಬುಕ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ನೀವು ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳ್ತಾರೆ. ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು, ಎಲ್ಲಿಂದ ಬರ್ಬೋದು ಮಾರ್ಕ್ಸ್ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೋ ಅದನ್ನ ನೋಡ್ಬೇಕು. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಖತ್ ಈಸಿ ಆಗುತ್ತೆ. ಈಗ ಮಂದಾರ್ ತರ ಕೂಲ್ ಆಗಿ ಥಿಂಕ್ ಮಾಡಿ ಅಂತ ನೀವ್ ಹೇಳ್ತಿರೋದು. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಈಗ ನಮ್ಮ ಪ್ಯಾನೆಲ್ ನಲ್ಲಿ ಶ್ರೀ ಗುರುಕುಲ್ ಶಾಲೆಯ ಪ್ರಿನ್ಸಿಪಲ್ ರೇಖಾ ಮ್ಯಾಮ್ ಹಾಗೆ ಜೊತೆಗೆ ಒಬ್ಬ ವಿದ್ಯಾರ್ಥಿ ಶಿರೀಶ್ ಕೂಡ ಈಗ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಶಿರೀಶ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ ಈ ರಿಸಲ್ಟ್ ತೆಗ್ದಿದ್ದೀರಿ? ತುಂಬಾನೇ ಪ್ರೌಡ್ ಆಗ್ತಾ ಇದೆ. ಪ್ರೌಡ್ ಫೀಲ್, ಪ್ರೌಡ್ ಮೂಮೆಂಟ್ ನನಗೆ. ನಮ್ಮ ಪೇರೆಂಟ್ಸ್ ಗೆ, ನಮ್ಮ ರಿಲೇಟಿವ್ಸ್ ಎಲ್ಲ ಒಳ್ಳೆ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ಎಲ್ಲ ಒಳ್ಳೆ ಕಂಗ್ರ್ಯಾಚುಲೇಷನ್ಸ್, ಇನ್ನು ಮುಂದೆ ಹಿಂಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್, ಈಗ ನಾವ್ ಮಕ್ಳಿಗೆ ಮಾತಾಡ್ಸೋದಲ್ಲ, ಎಲ್ಲ ನಗ್ನಗ್ತಾನೆ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ನಿಮ್ಮ ಎಫರ್ಟ್ ಎಷ್ಟಿದೆ ಇದ್ರಲ್ಲಿ ಅಂತಂದ್ರೆ ಅಷ್ಟು ಪ್ರಿಪೇರ್ ಮಾಡಿದೀರಾ ನೀವು ನಿಮ್ಮ ಮಕ್ಳಿಗೆ. ಹೇಗ್ ಅನ್ಸ್ತಾ ಇದೆ? ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಸಿಕ್ಕಿರ್ತಕ್ಕಂಥ ಗೈಡ್ ಲೈನ್ಸ್ ಆಗಿರ್ಬೋದು, ಮತ್ತೆ ಟೀಚರ್ಸ್ ಎಫರ್ಟ್, ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಮಕ್ಕಳ ಒಂದು ಎಫರ್ಟ್ಸ್, ಇವೆಲ್ಲವೂ ಕೂಡ ನಮ್ಗೆ ಒಂಥರ ಪ್ರೌಡ್ ಆಗ್ತಾ ಇದೆ. ಸೊ ನಾವು ಇಷ್ಟು ರಿಸಲ್ಟ್ ಅನ್ನ ತಗೊಂಡ್ವಿ ಅಂತಕ್ಕಂಥ ಒಂದು ಪ್ರೌಡ್ ಫೀಲಿಂಗ್ ತುಂಬಾ ಇದೆ. ಕಳೆದ ವರ್ಷಗಿಂತ ಈ ವರ್ಷ ಏನಾದ್ರೂ ಸ್ವಲ್ಪ ಬದಲಾವಣೆಗಳು ಕಾಣಿಸಿದ್ಯಾ?
ಹೌದು, ಪ್ರತಿ ವರ್ಷ ಮಕ್ಕಳ ಒಂದು ಮನಸ್ಥಿತಿಗೆ ತಕ್ಕನಾಗಿ ನಾವು ಕೂಡ ನಮ್ಮ ಟೀಚಿಂಗ್ ಅನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಲಾಸ್ಟ್ ಇಯರ್ಗಿಂತ ಈ ಒಂದು ಬ್ಯಾಚ್ ನ ಮಕ್ಕಳು ಅಂತಕ್ಕಂಥದ್ದು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾವ್ ಏನು ವರ್ಕ್ ಕೊಟ್ರು, ಎಷ್ಟು ವರ್ಕ್ ಕೊಟ್ರು ಕೂಡ ಅವ್ರು ಅಷ್ಟೇ ಪಾಸಿಟಿವ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ ಶಿರೀಶ್, ಈಗ 3 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 4 ತೆಗ್ದಿದ್ದೀರಾ. ಇನ್ನು ಉಳಿದಿರೋ ಸಬ್ಜೆಕ್ಟ್ ಅಲ್ಲಿ ಹೇಗೆ ಫೇಲ್ ಆದ್ರಿ? ಅಲ್ಲಿ ಎಲ್ಲಿ ಇಶ್ಯೂ ಬಂತು ನಿಮ್ಗೆ ಅಂತ ಮಾರ್ಕ್ಸ್ ಅಲ್ಲಿ? ಮೋಸ್ಟ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಹೋಗಿರುತ್ತೆ, ಇಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಎಲ್ಲ ಸಿಲಿ ಮಿಸ್ಟೇಕ್ಸ್ ಇಂದ ಹೋಗಿರೋ ಚಾನ್ಸಸ್ ಇರುತ್ತೆ. ಪೇಪರ್ ನ ಮತ್ತೆ ತರಿಸಿ ಇದು ರೆಕ್ಟಿಫೈ ಮಾಡಿ ಇದು ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕು ಅಂತನಾ? ಎಷ್ಟು ಮಾರ್ಕ್ಸ್ ಬರ್ಬೇಕಂತ ಇತ್ತು ನಿಮ್ದು ಹೋಪ್? ಫುಲ್ ಆನ್ ಟು ಆನ್ ಟಾರ್ಗೆಟ್ ಇತ್ತು. ಮೈಂಡ್ ಅಲ್ಲೂ ಅದೇ ಪ್ರಿಪೇರ್ ಆಗಿದ್ದೆ, ಇಷ್ಟೇ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಕಮ್ಮಿ ಬಂದಿದೆ. ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಎಲ್ಲ ಫೇವ್ರೇಟ್. ಹೇಗ್ ಓದ್ಕೊಳ್ತಾ ಇದ್ರಿ ನೀವು? ಓದೋ ಟೈಮಿಂಗ್ ಏನಿತ್ತು? ಯಾವ ತರ ಓದ್ಕೋತಿದ್ರಿ? ಮಾರ್ನಿಂಗ್ 1 hour ಸ್ಟಡಿ ಮಾಡ್ತಾ ಇದ್ವಿ. ಸಂಜೆ ಸ್ಕೂಲಿಂದ ಬಂದಾದ್ಮೇಲೆ ಹೋಮ್ ವರ್ಕ್ ಮುಗಿಸಿ 2 hours ಸ್ಟಡಿ ಮಾಡ್ತಾ ಇದ್ವಿ. ಆಮೇಲೆ ಎಕ್ಸಾಮ್ ಹತ್ರ ಬಂದಂಗೆ ಸ್ಪೆಷಲ್ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ರು. ಅಲ್ಲಿ ಟೀಚರ್ಸ್ ಎಲ್ಲ ಒಳ್ಳೆ ತರ ಡೌಟ್ ಕ್ಲಾರಿಫೈ ಮಾಡ್ತಾರೆ. ಸ್ಪೆಷಲ್ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿ ಎಲ್ಲ ಟೀಚ್ ಮಾಡ್ತಿದ್ರ? ಜೊತೆಗೆ ನೀವು ಹೊರಗಡೆ ಏನಾದ್ರು ಮತ್ತೆ ಎಕ್ಸ್ಟ್ರಾ ಕೋಚಿಂಗ್ ಏನಾದ್ರು ತಗೊಂತಿದ್ರ? ಓಕೆ. ಈಗ ನೀವು 3 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 4 ಅಲ್ಲಿ ಇದ್ದೀರಲ್ಲ, ಮೇನ್ ಬೇಕಾಗಿರುವಂತಹ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 4 ಬಂದ್ರೆ ನಿಮ್ಗೆ ಒಂಥರ ಪ್ಲಸ್ ಪಾಯಿಂಟ್. ಮುಂದೆ ನೀವು ಯಾವ್ದೇ ಫೀಲ್ಡ್ ಹೋದ್ರು ಜಾಸ್ತಿ ಫೋಕಸ್ ಮ್ಯಾಥಮೆಟಿಕ್ಸ್ ಮತ್ತೆ ನೀವು ಸೈನ್ಸ್ ಅಲ್ಲಿ ಕೊಟ್ಟಿರೋದು ಹಿಂದಿ, ಆಯ್ತಾ? ಈಗ ಈ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂತ ಬಂದಾಗ ಹೇಗೆ ಅಂದ್ರೆ ನೀವು ಏನೇ ಡೌಟ್ ಗಳು ಏನೇ ಬಂತು ಅಂತಂದ್ರೆ, ಯಾಕಂದ್ರೆ ಸ್ವಲ್ಪ ಸೈನ್ಸ್ ಅಂದ್ರೆ ಎಲ್ಲ ಓದ್ಬೇಕಾಗಿತ್ತು, ಅದರಲ್ಲಿ ಕೆಲವೊಂದು ಫಾರ್ಮುಲಾಗಳು ಬರುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ವಾ ಅಲ್ಲಿ? ಕನ್ಫ್ಯೂಷನ್ ಆಗದೆ ಇರೋ ತರ ಟೀಚ್ ಮಾಡಿದ್ರು. ನೆನ್ಪಿಡ್ಕೊಳಕ್ಕೆ ಎಲ್ಲ ಈಸಿ ಆಗಿರೋ ವೇನ ಹೇಳ್ಕೊಟ್ಟಿದ್ರು. ನಿಮ್ಮ ಫ್ಯಾಕಲ್ಟಿಯಿಂದ ಯಾವ ತರ ಸಪೋರ್ಟ್ ಸಿಗ್ತಾ ಇತ್ತು ಮಕ್ಳಿಗೆ? ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನೀವು ಅವ್ರಿಗೆ ಓದಿಸ್ಬೇಕಿತ್ತು, ಪ್ರಿಪೇರ್ ಮಾಡ್ಬೇಕಾಗಿತ್ತು. ನಮ್ಮ ಟೀಚರ್ಸ್ ಕಡೆ ಅಂತ ಅಂದಾಗ ಮ್ಯಾಮ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿದ್ದಾರೆ. ಎಷ್ಟೇ ಎಕ್ಸಾಮ್ಸ್ ಆಗ್ಲಿ, ಮಕ್ಕಳು ಎಷ್ಟೇ ಪ್ರಾಕ್ಟೀಸ್ ಪೇಪರ್ ಗಳನ್ನ ಬರೀಲಿ, ಅವುಗಳನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದ್ರಲ್ಲೇ ಆಗಿರ್ತಕ್ಕಂತ ಒಂದು ಮೈನ್ಯೂಟ್ ಮಿಸ್ಟೇಕ್ ಗಳನ್ನೂ ಕೂಡ ಕರೆಕ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಟೀಚರ್ಸ್ ಎಫರ್ಟ್ ತುಂಬಾ ಇದೆ. ಸಣ್ಣ ಮಿಸ್ಟೇಕ್ ಗಳನ್ನು ಕೂಡ ಮಕ್ಕಳಲ್ಲಿ ತಿದ್ದುತ್ತಾ ಬಂದಿದ್ದಾರೆ. ಸೊ ಹಾಗಾಗಿನೇ ಕೂಡ ನಾವು ಇಂತ ಒಂದು ಎಷ್ಟು ಪ್ರಿಪರೇಟರಿ ನಡೆಸ್ತಾ ಇದ್ರಿ? 6 ಪ್ರಿಪರೇಟರಿಗಳನ್ನ ಮಾಡಿದೀವಿ, ಎಕ್ಸೆಪ್ಟ್ ಸ್ಟೇಟ್ ಬೋರ್ಡ್ ಪ್ರಿಪರೇಟರಿಯನ್ನ ಬಿಟ್ಟು. ಸೊ ಅದಲ್ದೇನೆ ಸುಮಾರು ಪ್ರಾಕ್ಟೀಸ್ ಪೇಪರ್ ಗಳನ್ನ ಬರ್ಸಿದ್ದಾರೆ ಟೀಚರ್ಸ್. ಆ ಪ್ರಾಕ್ಟೀಸ್ ಪೇಪರ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡಿ ಇವ್ರ ಮೈನ್ಯೂಟ್ ಮಿಸ್ಟೇಕ್ ಗಳನ್ನ ತಿದ್ದಿರೋದ್ರಿಂದಾನೆ ಇವತ್ತು ಈ ಒಂದು ಫ್ರೂಟ್ಫುಲ್ ರಿಸಲ್ಟ್ ಅನ್ನ ನಾವು ತಗೊಳ್ಳಿಕ್ ಸಾಧ್ಯ. ಸೊ ಟೀಚರ್ಸ್ ಎಫರ್ಟ್ ಅಂತಕ್ಕಂಥದ್ದು ತುಂಬಾ ಇದೆ. ಅದೇ ಮಕ್ಳು ಹೇಳ್ತಾ ಇದ್ರು, ಎನಿ ಟೈಮ್ ನಾವು ಕಾಲ್ ಮಾಡಿ ಕೇಳಿದ್ರೆ ಎಲ್ಲವೂ ರಿಸಲ್ಟ್ ಆಗಿ ಹೇಳ್ತಿದ್ರು. ಎನಿ ಟೈಮ್ ರಾತ್ರಿ 11:30, 12 ಗಂಟೆ, 1 ಗಂಟೆ ಅನ್ನೋರ್ಗುನು ಮಕ್ಕಳು ಗ್ರೂಪ್ ಅಲ್ಲಿ ಅವರು ಕೂಡ ಟೆಕ್ಸ್ಟ್ ಮಾಡ್ತಾ ಇದ್ರು, ಗುರುಜಿ ಅದಕ್ಕೆ ಆನ್ಸರ್ ಏನು, ಗುರುಜಿ ಇದಕ್ಕೆ ಏನು ಆನ್ಸರ್ ಅಂತ ಹೇಳಿ. ಸೊ ಅಟ್ ದ ಸೇಮ್ ಟೈಮ್ ಆ ಒಂದು ಮೊಮೆಂಟ್ ಅಲ್ಲೇ ಕೂಡ ಟೀಚರ್ಸ್ ಕೂಡ ರಿಪ್ಲೈ ಮಾಡ್ತಾ ಇದ್ರು. ಸೊ ಏನು ನಾವು ಸೆಟ್ 1, ಸೆಟ್ 2, ಸೆಟ್ 3 ಅಂತ ಗ್ರೂಪ್ ಡಿವೈಡ್ ಮಾಡಿ ಗ್ರೂಪ್ ಗಳನ್ನ ಸಪರೇಟ್ ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪ್ ಗಳಲ್ಲೇನೆ ಮಕ್ಕಳು ಡೌಟ್ ಗಳನ್ನ ಕ್ಲಿಯರ್ ಮಾಡ್ತಾ ಇದ್ರು. ಈಗ ವೀಕ್ ಇದ್ದ ಮಕ್ಕಳಿಗೆ ಹೇಗೆ ಪ್ರಿಪೇರ್ ಮಾಡ್ತಿದ್ರಿ? ನಾನು ಅವರಿಗೆ ನೈಟ್ 8:30, 9 ಗಂಟೆವರೆಗೂ ಕ್ಲಾಸ್ ಗಳನ್ನ ಮಾಡ್ತಾ ಇದ್ವಿ. ಡಿಪೆಂಡ್ಸ್ ಅಪಾನ್ ದೇರ್ ವರ್ಕ್. ಅವ್ರ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು ಅಂತ ಅಂದ್ರೆ 8:30ಗೆ ಕಳಿಸ್ತಾ ಇದ್ವಿ. ವರ್ಕ್ ಕಂಪ್ಲೀಟ್ ಆಗೋವರೆಗೂ ಕಳಿಸ್ತಾನೆ ಇರ್ಲಿಲ್ಲ. ಸೊ ಅವ್ರಿಗೆ ಒಂದು ಏನು ಅವ್ರಿಗೆ ಯಾವ್ದು ಓದ್ಲಿಕ್ಕೆ ಸಾಧ್ಯ ಆಗತ್ತೆ, ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ, ಅದನ್ನ ಬರ್ಸಿ ಪ್ರಾಕ್ಟೀಸ್ ಮಾಡಿಸಿ ಅವ್ರಗಳನ್ನ ರೆಡಿ ಮಾಡ್ತಾ ಇದ್ವಿ. ಒಟ್ನಲ್ಲಿ ಅವ್ರಿಗೆ ಫ್ರೀ ಟೈಮ್ ಅನ್ನ ಅನ್ನೋಂಗೆ ಇರ್ಲಿಲ್ಲ, ಒಟ್ನಲ್ಲಿ ಆದಷ್ಟು ಕಲಿಸ್ತಾ ಇದ್ರಿ. ಫ್ರೀ ಟೈಮ್ ಅನ್ನೋದಕ್ಕಿಂತ ಮಕ್ಕಳು ಯಾವತ್ತೂ ಅದನ್ನ ಬರ್ಡನ್ ಅಂತ ಅನ್ಕೊಂತಿರ್ಲಿಲ್ಲ. ಬಿಕಾಸ್ ಯಾರು ಇದನ್ನ ಓದ್ಲೇಬೇಕು ಅಂತ ಹೇಳಿ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಕೂರಿಸ್ತಾ ಇರಲಿಲ್ಲ. ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ವಿ ಆರ್ ಟ್ರೀಟಿಂಗ್ ದೆಮ್ ಲೈಕ್ ಎ ಫ್ರೆಂಡ್ಸ್.
ಸೊ ಆ ಒಂದು ಸಲಹೆಯಿಂದ ಮಕ್ಕಳು ಟೀಚರ್ಸ್ ಜೊತೆ ಬೆರ್ತಾಗ ಅವ್ರು ಏನ್ ಹೇಳ್ಕೊಟ್ರು ಕೂಡ ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಮಕ್ಕಳು ಯಾವತ್ತು ನಾವು 8:30 9 ಗಂಟೆವರೆಗೂ ಸ್ಕೂಲಲ್ಲಿ ಇರ್ಬೇಕು ಅಂತ ಹೇಳಿ ಬರ್ಡನ್ ಫೀಲ್ ಮಾಡ್ಲಿಲ್ಲ, ಬೋರ್ ಅನ್ನಿಸ್ಲಿಲ್ಲ. ಸೊ ಆ ಒಂದು ಕಂಫರ್ಟ್ ಝೋನ್ ಅನ್ನ ನಮ್ ಟೀಚರ್ಸ್ ಮಕ್ಕಳಿಗೆ ಒದಗಿಸ್ಕೊಂಡು ವೀಕ್ ಇದ್ದ ಮಕ್ಕಳಿಗೆ ಅಷ್ಟೊಂದು ಪ್ರಿಪೇರ್ ಮಾಡಿದ್ರಲ್ಲ, ಅದು ಎಲ್ಲೋ ಒಂದ್ ಕಡೆಗೆ ನಿಮ್ಗೆ ರಿಸಲ್ಟ್ ಕೊಟ್ಟಿದ್ಯಾ? ಹೌದು, ಖಂಡಿತ ಕೊಟ್ಟಿದೆ. ಅಂದ್ರೆ ನೀವು ಅಲ್ಲಿ ಡಿವೈಡ್ ಏನಾದ್ರು ಮಾಡಿದ್ರ, ಅಂದ್ರೆ ಓದುವಂತ ಮಕ್ಕಳಿಗೆ ಒಂದು, ಆಮೇಲೆ ಸ್ವಲ್ಪ ವೀಕ್ ಇದ್ದಿದ್ ಮಕ್ಕಳಿಗೆ ಒಂದ್ ಕಡೆಗೆ, ಅಂದ್ರೆ ಅವ್ರಿಗೆ ಪ್ರಿಪೇರ್ ಮಾಡಿಸ್ಬೇಕು ಅಂತ? ಸೊ ಡಿವೈಡ್ ಅನ್ನೋದಕ್ಕಿಂತ ಈಗ ಪೇಷಂಟ್ಸ್ ಅಂತ ಬಂದಾಗ ಜ್ವರ ಬಂದಿರೋ ಪೇಷಂಟ್ ಗೆ ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು, ಶುಗರ್ ಪೇಷಂಟ್ ಗೆ ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು, ಆ ರೀತಿ ನಮ್ಮ ಒಂದು ಟೀಚಿಂಗ್ ಅಂತಕ್ಕಂಥದ್ದು ಹೋಗ್ತಾ. ಸೊ ಟಾಪರ್ಸ್ ಬಂದಾಗ ನಾವು ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ಸ್ ಕೊಟ್ರೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತಿತ್ತು, ನಾನು ಇನ್ನೂ ಓದ್ಬೇಕು ಅಂತಕ್ಕಂಥ ಉತ್ಸಾಹ ಬರ್ತಿತ್ತು, ನಾನು ಇನ್ನೂ ಇದನ್ನ ಕಂಪ್ಲೀಟ್ ಮಾಡಿಲ್ಲ ಅಂತಕ್ಕಂಥ ಒಂದು ನಾನಿನ್ನೂ ಓದ್ಬೇಕು ಅಂತಕ್ಕಂಥ ಮನೋಭಾವ ಬರ್ತಿತ್ತು. ಬಟ್ ನನ್ ಕೈಲಿ ಆಗಲ್ಲ ಅಂತ ಹೇಳಿ ಫೀಲ್ ಮಾಡ್ತಿದ್ದಂತ ಮಕ್ಕಳಿಗೆ ನಾವು ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ನ ಕೊಟ್ಟಾಗ ಕಷ್ಟ. ಹಾಗಾಗಿ ಅವರಿಗೆ ಸುಲಭವಾದ ರೀತಿನಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕೋ ಆ ರೀತಿ ನಾವು ಅವ್ರಿಗೆ ವಿಚಾರವನ್ನ ಮುಟ್ಟಿಸ್ತಾ ಇದ್ವಿ. ಅದ್ರಲ್ಲಿ ಮಕ್ಕಳ ಬ್ಯಾಕ್ ಬೋನ್ ಆಗಿ ನಿಂತು ಅವ್ರನ್ನ ರೆಡಿ ಮಾಡಿದ್ದೀರಿ. ಖಂಡಿತ. ಎಸ್ ಶಿರೀಶ್, ಈಗ ಲ್ಯಾಂಗ್ವೇಜ್ ಗೆ ನಾವು ಎಷ್ಟು ಟೈಮ್ ಕೊಟ್ಟು ಓದ್ಬೇಕು, ಸಬ್ಜೆಕ್ಟ್ ಗೆ ಎಷ್ಟು ಟೈಮ್ ಕೊಟ್ಟು ಓದ್ಬೇಕು? ಲ್ಯಾಂಗ್ವೇಜ್ ಗೆ ಅಷ್ಟೊಂದು ಗ್ರಾಮರ್ ಜಾಸ್ತಿ ಟೈಮ್ ಕೊಡ್ಬೇಕು, ಲೆಸನ್ಸ್ ಎಲ್ಲ ರಿವೈಸ್ ಮಾಡಿದ್ರೆ ಬೇಗ ನೆನಪಿರುತ್ತೆ. ಈಗ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಅಂದ್ರೆ ಈ ಸಬ್ಜೆಕ್ಟ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಬಿಡ್ಸ್ ತೆಗಿಬೇಕು, ಜಾಸ್ತಿ ಸಬ್ಜೆಕ್ಟ್ಸ್ ಗೆ ಜಾಸ್ತಿ ಟೈಮ್ ಕೊಡ್ಬೇಕು. ಆದ್ರೆ ನಾನು ಲಾಸ್ಟ್ ಇಯರ್ ಹೀಗೆ ಈ ತರ ಇಂಟರ್ವ್ಯೂ ಮಾಡಿದಾಗ ಸ್ಟೂಡೆಂಟ್ಸ್ ಹೇಳೋರು, ಸ್ವಲ್ಪ ಕನ್ನಡ ಅಂತ ಬಂದಾಗ ಜಾಸ್ತಿ ನಾವು ಓದ್ಬೇಕಾಗುತ್ತೆ, ಗ್ರಾಮರ್ ಎಲ್ಲ ಇರುತ್ತೆ, ಸ್ಟೋರಿ ಇದ್ದಾಗೆ ಬರ್ದು ಬಿಡ್ತೀವಿ. ಜೊತೆಗೆ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಫಾರ್ಮುಲಾಗಳೆಲ್ಲ ನಾವು ಪ್ರಿಪೇರ್ ಮಾಡ್ಬೇಕು, ಅದನ್ನ ಬರಿಬೇಕು. ಹಿಸ್ಟ್ರಿ ಅಂತ ಬಂದಾಗ ಪ್ರತಿಯೊಂದು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾರೆ. ನಾವು ಹಿಸ್ಟ್ರಿ ಬಗ್ಗೆನೆ ಮಾತಾಡೋದಾದ್ರೆ ಯಾವ ತರ ನಾವ್ ಅದನ್ನ ನೆನ್ಪಿಟ್ಕೋಬೇಕು? ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಇನ್ ಡೀಟೇಲ್ ಆಗಿ ಇರುತ್ತೆ, ನಿಮ್ಗೆ ಬ್ರೀಫ್ ಕ್ವಶನ್ಸ್ ಅಂತ ಬಂದಿರುತ್ತೆ. ನಮ್ ಸ್ಕೂಲಲ್ಲಿ ನಮ್ ಟೀಚರ್ ಫ್ಲೋ ಚಾರ್ಟ್ ಟೈಪ್ ನೆನ್ಪಿಟ್ಕೊಳಕ್ ಹೇಳಿದ್ರು. ಒಂದೊಂದೇ ಲೆಸನ್ ಇಂದ ಫ್ಲೋ ಚಾರ್ಟ್ ಮಾಡಿಸಿ ಅದನ್ನ ನೆನ್ಪಿಟ್ಕೊಳಕ್ಕೆ ಈಸಿಯಾಗಿ ನೆನ್ಪಿಟ್ಕೊಳೋ ತರ ಮಾಡಿದ್ರು. ಒಟ್ನಲ್ಲಿ ಟೀಚರ್ಸ್ ನಿಮ್ಗೆ ಹಾಕೊಟ್ಟಂತಹ ಒಂದು ಏನು ಶೆಡ್ಯೂಲ್ ಆಗಿರ್ಬೋದು, ಇಲ್ಲಾಂದ್ರೆ ಟೈಮ್ ಟೇಬಲ್ ಆಗಿರ್ಬೋದು, ಅದ್ರ ತರ ಪ್ರಿಪೇರ್ ಆಗ್ತಾ ಇದ್ರಿ. ಸ್ಕೂಲಲ್ಲೂ ಅಷ್ಟೇ ಟೈಮ್ ಕೊಡ್ತಿದ್ರಿ, ಮನೆಗೆ ಬಂದು ಅಷ್ಟೇ ಟೈಮ್ ಕೊಡ್ತಿದ್ರಿ. ನಿಮ್ಗೆ ಹೆಕ್ಟಿಕ್ ಫೀಲ್ ಆಗ್ತಾ ಇರ್ಲಿಲ್ವಾ, ಓದ್ಬೇಕಲ್ಲ ಇಷ್ಟೊಂದು ಅಂತ? ಕಮ್ಮಿ ಓದಿದ್ರೆ ರಿಸಲ್ಟ್ ಕಮ್ಮಿ ಆಗುತ್ತೆ ಅಂತ ಅದೊಂಥರ ಟೆನ್ಷನ್. ಮನೇಲಿ ಸಪೋರ್ಟ್ ಮಾಡ್ತಾ ಇದ್ರ? ಮನೇಲಿ ಫುಲ್ ಸಪೋರ್ಟ್ ಇತ್ತು. 12 o'clock 1 o'clock ಎಷ್ಟೊತ್ತು ಹೋದ್ರು ಪೇರೆಂಟ್ಸ್ ಎಲ್ಲ ಅಷ್ಟೊತ್ತು ಎತ್ತಿದ್ರು ನಮ್ ಜೊತೆ. ನಿಮ್ ಪೇರೆಂಟ್ಸ್ ಏನ್ ಹೇಳೋರು ನೀವು ಓದುವಾಗ ಎಲ್ಲ? ಚೆನ್ನಾಗ್ ಬರ್ಬೇಕು, ನಮ್ಮ ಸಿಸ್ಟರ್ ಇದ್ರು, ಅವ್ರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ತೆಗಿ ಅಂತ ಇದ್ ಮಾಡ್ತಾ ಇದ್ರು. ಏನಾದ್ರು ಪೇರೆಂಟ್ಸ್ ಈಗ ರಿಸಲ್ಟ್ ಕೇಳಿ ಈಗ ಫುಲ್ ಪ್ರೌಡ್ ಆಗಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಎಸ್ ಮ್ಯಾಮ್, ಏನ್ ಹೇಳ್ತೀರಾ ಸ್ಟೂಡೆಂಟ್ಸ್ ಬಗ್ಗೆ? ಈಗ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗೆದಿದ್ದಾರೆ, ಮತ್ತೆ ಮುಂದೆ ಅವ್ರನ್ನ ಯಾವ ತರ ನಾವು ಪ್ರಿಪೇರ್ ಮಾಡ್ಬೇಕು ಅನ್ನೋದು ಏನಾದ್ರು ಹೊಸ ಬದಲಾವಣೆಗಳು ಏನಾದ್ರು? ತುಂಬಾ ಖುಷಿ ಇದೆ ಮ್ಯಾಮ್, ಮಕ್ಕಳ ಒಂದು ಎಫರ್ಟ್ ಮತ್ತೆ ಅವರ ರಿಸಲ್ಟ್ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಅಟ್ ದ ಸೇಮ್ ಟೈಮ್ ಈ ಒಂದು ಮಕ್ಕಳು ಏನಿದ್ದಾರೆ ಅವರು ನಮ್ ಕಾಲೇಜಲ್ಲೇ ಒಂದು ಮುಂದುವರಿತಾ ಇರೋದ್ರಿಂದ, ಇನ್ನೂ 2 ವರ್ಷ ನಮ್ ಜೊತೆ ಇರೋದ್ರಿಂದ, ಅಗೇನ್ ಇನ್ನ PU ನಲ್ಲೂ ಕೂಡ ಇದಕ್ಕಿಂತ ಹೆಚ್ಚದಾಗಿ ನಮ್ಮ ಮಕ್ಕಳು ಮುಂದೆ ಬರ್ಬೇಕು, ಇದಕ್ಕಿಂತ ಹೆಚ್ಚಿನ ರಿಸಲ್ಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ವಿ ಆರ್ ಎಕ್ಸ್ಪೆಕ್ಟಿಂಗ್. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಕೂಡ ನಾವು ಕೊಡ್ತೇವೆ. ಈಗ ಬರುವಂತ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಫೆಸಿಲಿಟಿ ಹೇಗಿದೆ ಮಕ್ಕಳಿಗೆ ಅಂತ ಹೇಳೋದಾದ್ರೆ? ಬರುವಂತ ಮಕ್ಕಳು ಅಂದ್ರೆ ಹೊಸದಾಗಿ ನಮ್ಮ ಒಂದು ಶಾಲೆಯನ್ನ ಸೇರ್ತಕ್ಕಂತ ಮಕ್ಕಳಿಗೆ ಹೇಳೋದಾದ್ರೆ, ಸೊ ಇಂಡಿವಿಜುವಲ್ ಕೇರಿಂಗ್ ಅನ್ನೋದಿರುತ್ತೆ. ಸೊ ಮಕ್ಕಳ ಒಂದು ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಾವು ಅವರಿಗೆ ಪಾಠವನ್ನ ಹೇಳ್ಕೊಡ್ತಕ್ಕಂಥದ್ದಾಗಿರ್ಬೋದು. ಅಟ್ ದ ಸೇಮ್ ಟೈಮ್ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು. ಸೊ 22 ವರ್ಷದಿಂದ ಆ ಒಂದು ಇಂಪ್ಲಿಮೆಂಟೇಶನ್ ಅನ್ನೋದನ್ನ ಪಡ್ಕೊಂಡ್ ಬಂದಿರೋದ್ರಿಂದ ನಾವು ವಿ ಆರ್ ಇಂಟು CBSE ಬೋರ್ಡ್. ಸೊ ಆ ಬಗ್ಗೆ ಒಂದು ಹೆಮ್ಮೆ ಇದೆ. ಸೊ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಿನದಾಗಿ ಒಂದು ಶಿಕ್ಷಣವನ್ನ ಕೊಡತಕ್ಕಂಥದ್ರಲ್ಲಿ ನಾವು ಶ್ರಮವನ್ನ ವಹಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬೋದು. ಶಿರೀಶ್, ಈಗ ಮ್ಯಾಮ್ದು ಹೇಗೆ ನಿಮ್ಗೆ ಬೆಂಬಲ ಜಾಸ್ತಿ ಸಪೋರ್ಟ್ ಸಿಗ್ತಾ ಇತ್ತು? ಏನಾದ್ರು ಡೌಟ್ ಬಂದ್ರೆ ಏನಾದ್ರು ಮ್ಯಾಮ್ ಹತ್ರ ನೀವು ಡಿಸ್ಕಸ್ ಮಾಡಿದ್ದಾಗಿರ್ಬೋದು, ಇಲ್ಲಾಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ಏನ್ ಸಪೋರ್ಟ್ ಬಂದಿದೆ?
ಲೇಟ್ ನೈಟ್ ಎಷ್ಟೊತ್ತಾದ್ರೂ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು. ಹಾ. ಯಾವಾಗ್ಲೇ ರೀಚ್ ಮಾಡಿದ್ರು ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು. ಹಾ. ಯಾವ್ದೇ ಡೌಟ್ಸ್ ಉಳ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ನೀವು ಮ್ಯಾಮ್ ಹತ್ರ ಕಮ್ಯುನಿಕೇಶನ್ ಮಾಡ್ತಿದ್ರ ಈ ತರ ಹಿಂಗ್ ಡೌಟ್ ಬಂದಿದೆ ಅಂತ? ಹೌದೌದು ಮಾಡ್ತಾ ಇದ್ವಿ. ಕನ್ನಡ ಆಗ್ಲಿ ಯಾವ್ದೇ ಸಬ್ಜೆಕ್ಟ್ ಆಗ್ಲಿ ಮತ್ತೆ ಟೀಚರ್ಸ್ ಅವರ ಟೀಚಿಂಗ್ ಬಗ್ಗೆ ಆಗ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಏನ್ ಹೇಳ್ತೀರಾ ಸ್ಟೂಡೆಂಟ್ಸ್ಗೆ ಯಾವ ತರ ಓದ್ಕೋಬೇಕು ಮುಂದೆ ನೀವು ಅಂತ? ಆಲ್ಮೋಸ್ಟ್ ಎಲ್ಲ 10th ಅಂದ್ಮೇಲೆ ಎಲ್ಲ ಪ್ರೆಷರ್ ಇರುತ್ತೆ. ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಪ್ರೆಷರ್ ಇರುತ್ತೆ. ಪ್ರೆಷರ್ ಹ್ಯಾಂಡಲ್ ಮಾಡೋದು ಮೈನ್ ಆಗಿರುತ್ತೆ. ಮತ್ತೆ ಪ್ರೆಷರ್ ಬಂದ್ರೆ ಸ್ವಲ್ಪ ಕಾಮ್ ಆಗಿ ಓದಿ ಅಂತ ಹೇಳ್ಬಿಡಿ. ಟೆನ್ಷನ್ ಜಾಸ್ತಿ ತಗೊಂಡ್ಬಿಟ್ರೆ ಎಲ್ಲ ಮರ್ತು ಹೋಗ್ಬಿಡ್ತದಲ್ಲ. ಮತ್ತೆ ಸಜೆಷನ್ ಎಲ್ಲರ ಸಜೆಷನ್ ಕೇಳಿ ಬಟ್ ಅದೇ ಡಿಸಿಷನ್ ನೀವು ತಗೊಳ್ಳಿ ಅಂತ ಹೇಳೋದು. ಓಕೆ ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಬರೀ ನಾವು SSLC ಅನ್ನೋದು ಒಂದು ಹಂತದ ಟರ್ನಿಂಗ್ ಪಾಯಿಂಟ್. ಮತ್ತೆ ಮುಂದೆ 2ನೇ ಹಂತ ಅಂತ ಬಂದ್ರೆ ನಿಮ್ಗೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಅದು 2ನೇ ಹಂತ ಆಗಿರುತ್ತೆ. ಇಷ್ಟೆಲ್ಲ ನಾವು ಸಾಧನೆ ಮಾಡ್ತೀವಿ, ಇಷ್ಟೆಲ್ಲ ಓದ್ತೀವಿ ಅಂತಂದ್ರೆ ಇದರ ಹಿಂದೆ ಶ್ರಮ ಯಾವ ತರ ಇರುತ್ತೆ? ಬರೀ ನಮ್ಮ ಶ್ರಮ ಅಷ್ಟೇ ಇರಲ್ಲ, ನಿಮ್ಮ ಹಿಂದೆ ನಿಮಗೆ ಕಲಿಸಿದಂತಹ ಗುರುಗಳ ಶ್ರಮ ಅಷ್ಟೇ ಇರುತ್ತೆ. ಯಾವುದೇ ಸಮಯದಲ್ಲಾಗ್ಲಿ, ಯಾವುದೇ ಕ್ಷಣದಲ್ಲಾಗ್ಲಿ ನಿಮ್ಗೆ ಏನೇ ಡೌಟ್ ಬಂದ್ರು ಹೇಳ್ಕೊಡುವಂತಹ ಶಿಕ್ಷಕರು ಇದ್ದಾಗ ಮಾತ್ರ ಇಂತಹ ಸಾಧನೆಗೆ ಅದು ಹಾದಿ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಶಿರೀಶ್, ನಿಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ವಿಶೇಷ ಸಂಚಿಕೆ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.